ಫಿಲಂ ಚೇಂಬರ್ಗೆ ದೂರು ನೀಡಿದ್ದಾರೆ ಜೋಗಿ ಪ್ರೇಮ್. ಫಿಲಂ ಚೇಂಬರ್ ಅಧ್ಯಕ್ಷೆ ಜೈಮಾಲಾ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿರ್ದೇಶಕ ಜೋಗಿ ಪ್ರೇಮ್. ಫಿಲಂ ಚೇಂಬರ್ಗೆ ದೂರು ಕೊಟ್ಟಿದ್ದಾರೆ ಜೋಗಿ ಪ್ರೇಮ್. ಫಿಲಂ ಚೇಂಬರ್ ಅಧ್ಯಕ್ಷೆ ಜೈಮಾಲಾ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕನಕಪುರ ಶ್ರೀನಿವಾಸ್ ಅವರ ಹೇಳಿಕೆಗೆ ಪ್ರೇಮ್ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಎಪಿ ಅರ್ಜುನ್ ಅವರಿಂದಲೂ ಶ್ರೀನಿವಾಸ್ ವಿರುದ್ಧ ದೂರು ದಾಖಲಾಗಿದೆ. ನಟ ನಟಿ ನಿರ್ದೇಶಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ವಿರುದ್ಧ ಇದೀಗ ಫಿಲಂ ಚೇಂಬರ್ನಲ್ಲಿ ದೂರು ದಾಖಲಾಗಿದೆ. ನೋಡಿ, ಪ್ರೇಮ್ ಅವರು ಬರೆದಿರುವಂತಹ ದೂರಿನ ಪ್ರತಿ ನಮ್ಮ ಸ್ಪೀಡ್ ನ್ಯೂಸ್ಗೆ ಲಭ್ಯ ಆಗಿದೆ. ಕಂಪ್ಲೇಂಟ್ ಕೊಟ್ಟಿರೋದು ಸುಮಾರು ವರ್ಷಗಳ ನಂತರ ನಿರ್ಮಾಪಕ RS ಶ್ರೀನಿವಾಸ್ ಅವರು ನನ್ನನ್ನು ಸಂಪರ್ಕಿಸಿ ನನಗೆ ಹಣದ ಅವಶ್ಯಕತೆ ಇದೆ ಅಂತ ನೀಡಿದ ಮುಂಗಡ ಹಣವನ್ನು ವಾಪಸ್ ಕೇಳಿದ್ರು. ನಾನು ಆ ಸಂದರ್ಭದಲ್ಲಿ ಅವರಿಗೆ ಇಮೇಲ್ ಕಂಡ ವಿಷಯವನ್ನು ತಿಳಿಸಿ ನೀವು ಕೊಟ್ಟಿರುವ ಹಣಕ್ಕಿಂತ ಹೆಚ್ಚಿನ ಹಣವನ್ನು ಚಿತ್ರಕಥೆಗಾಗಿ ಖರ್ಚು ಮಾಡಿದ್ದೇನೆ ಅಂತ ಹೇಳಿದೆ. ಆಗ RS ಶ್ರೀನಿವಾಸ್ ಅವರು ತುಂಬ ಕಷ್ಟದಲ್ಲಿರುವೆ ಅಂತ ಕೇಳಿದಾಗ ನಿರ್ಮಾಪಕನ ಕಷ್ಟ ಅರಿತು ನನ್ನ ಸ್ವಂತ ಹಣದಿಂದ 5 ಲಕ್ಷ ಹಣವನ್ನು 2.5 ಲಕ್ಷಗಳ ಚೆಕ್ ಮೂಲಕ ನಾನು ಅವರಿಗೆ ಕೊಟ್ಟಿದ್ದೀನಿ. ಸಾರಾ ಗೋವಿಂದ್ ಅವರ ಮಧ್ಯಸ್ಥಿಕೆಯಲ್ಲಿ ಕೊಟ್ಟಿದ್ದೇನೆ. ಆಗ ಅವರು ಹಣವನ್ನು ಸ್ವೀಕರಿಸಿ ಧನ್ಯವಾದ ತಿಳಿಸಿದ್ರು. ಇದಾದ ಕೆಲವು ವರ್ಷಗಳ ನಂತರ ಮತ್ತೆ ಕಾಟನ್ ಪೇಟೆ ಗೇಟ್ ಎಂಬ ಚಿತ್ರದ ಪತ್ರಿಕಾಗೋಷ್ಠಿ ನನ್ನ ಬಗ್ಗೆ ಇಲ್ಲಸಲ್ಲದ ಆಪಾದನೆ ಮಾಡಿ ಕೆಳಮಟ್ಟದ ಅವಾಚ್ಯ ಶಬ್ದಗಳಿಂದ ನನಗೆ ಹಾಗೂ ನನ್ನ ತಾಯಿ ಬಗ್ಗೆ ನಿಂದಿಸಿದ್ದಾರೆ. ಇದರಿಂದ ನನ್ನ ಪತ್ನಿಯಾದ ನಟಿ ನಿರ್ಮಾಪಕಿ ಶ್ರೀಮತಿ ರಕ್ಷತಾ ಪ್ರೇಮ್ ಅವರಿಗೆ ಹಾಗೂ ನನ್ನ ಮಗ ಮಾನಸಿಕವಾಗಿ ಮನನೊಂದಿದ್ದಾರೆ ಮತ್ತು ನನ್ನ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಬೇಸರ ಉಂಟಾಗಿದೆ. ಇದರಿಂದ ಈ ಕೂಡಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಧ್ಯಪ್ರವೇಶಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೀನಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ನಾವು ಕನಕಪುರ ಶ್ರೀನಿವಾಸ್ ಅವರು ಎಲ್ಲರ ಬಗ್ಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ಕಂಡಂಥ ನಟ ನಟಿಯರ ನಿರ್ದೇಶಕರ ಬಗ್ಗೆ ಕೂಡ ಬಹಳ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿದ್ದಾರೆ. ದರ್ಶನ್ ಅವ್ರನ್ನೂ ಬಿಟ್ಟಿಲ್ಲ, ಸುದೀಪ್ ಅವ್ರನ್ನೂ ಬಿಟ್ಟಿಲ್ಲ, ಪ್ರೇಮ್ ಅವ್ರನ್ನೂ ಬಿಟ್ಟಿಲ್ಲ, ಎಲ್ಲರ ಬಗ್ಗೆ ಮಾತನಾಡಿದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಆಗಿರುವಂತಹ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ದಿಲೀಪ್, ಕನಕಪುರ ಶ್ರೀನಿವಾಸ್ ನಿರ್ಮಾಪಕರ ಸಮಸ್ಯೆ ಏನು, ಏನಾಗಿದೆ, ಯಾಕೆ ಈ ರೀತಿಯಾಗಿ ಎಲ್ಲರ ವಿರುದ್ಧ ಬಹಳ ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತನಾಡಿದ್ದಾರೆ ಅಂತೇಳಿ, ಏನ್ ಪ್ರಾಬ್ಲಮ್ ಅವ್ರದ್ದು ಅಂತ? ಹಲೋ, ಎಸ್ ದಿಲೀಪ್ ಮಾತನಾಡಿ. ಕೇಳಿಸ್ತಿದೆಯಾ? ಎಸ್ ಕೇಳಿಸ್ತಾ ಇದೆ, ಮಾತನಾಡಿ ದಿಲೀಪ್. ಯಾಕೆ ಕನಕಪುರ ಶ್ರೀನಿವಾಸ್ ಅವರು 2 ದಿನ ಹಿಂದೆ ಒಂದು ಕಾಟನ್ ಪೇಟೆ ಗೇಟ್ ಅಂತೇಳಿ ಒಂದು ಸಿನಿಮಾದ ಸುದ್ದಿಗೋಷ್ಠಿಯಲ್ಲಿ ಮಾತಾಡುವಾಗ ನಟ ಮತ್ತು ನಿರ್ಮಾಪಕರಾದಂತ ಪ್ರೇಮ್ ಅವರ ಬಗ್ಗೆ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ, ದರ್ಶನ್ ಅವರ ಬಗ್ಗೆ, ಮ್ಯೂಸಿಕ್ ಡೈರೆಕ್ಟರ್ ಆದಂತ ಒಂದಷ್ಟು ಜನಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡುವಂತ ವ್ಯಕ್ತಿ. ಅದು ಅವರಿಗೆ ಸಿನಿಮಾದ ಸಂಬಂಧಪಟ್ಟ ಅಡ್ವಾನ್ಸ್ ಕೊಟ್ಟಿದ್ರು. ಪ್ರೇಮ್ ಅವರಿಗೆ 10 ಲಕ್ಷ ರೂಪಾಯಿಗಳು ಅಡ್ವಾನ್ಸ್ ಕೊಟ್ಟಿದ್ರು ಅಂತ ಹೇಳಿದ್ರು. ಪ್ರೇಮ್ ಅವರು ನೋಡಿದ್ರೆ 5 ಲಕ್ಷ ವಾಪಸ್ ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಮೇಡಮ್. ಅಲ್ಲ, ಏನ್ ಕಾರಣ ಅಂತ ಹೇಳಿ, ಎಲ್ಲರ ಬಗ್ಗೆ ಈ ರೀತಿ ಮಾತನಾಡ್ಲಿಕ್ಕೆ ಏನ್ ಕಾರಣ ಅಂತ ಏನಾದ್ರೂ ಕಾರಣ ಏನಂದ್ರೆ ಅವ್ರೀಗ ಆಕ್ಚುಲಿ ಎಲ್ಲಾನು ಕಳ್ಕೊಂಡಿದ್ದಾರೆ. ಅವತ್ತು ದಿನ ಚೆನ್ನಾಗಿರುವಾಗ ನಾವು ದುಡ್ಡು ಕೊಟ್ಟಿದೀವಿ, ಎಲ್ರಿಗೂ ಅಡ್ವಾನ್ಸ್ ಕೊಟ್ಟಿದೀವಿ. ಅಡ್ವಾನ್ಸ್ ಇವತ್ತಿನ ಕಷ್ಟದಲ್ಲಿ ಇರುವಾಗ ನಮ್ಗೆ ವಾಪಸ್ ಕೊಡ್ಬೋದಿತ್ತಲ್ವಾ? ನಾನು ಕಷ್ಟ ದಿನಗಳಲ್ಲಿ ಇದ್ದೀನಿ, ನನಗೆ ಇರೋದಕ್ಕೆ ಜಾಗನೂ ಇಲ್ಲ, ಮನೆನೂ ಇಲ್ಲ ಅಂತ ಹೇಳಿ ಅವ್ರು ಹೇಳ್ಕೊಂತ ಇದಾರೆ. ಓಕೆನಾ? ಪ್ರೇಮ್ ಅವ್ರಿಗೆ ನಾನು 10 ಲಕ್ಷ ರೂಪಾಯಿ ನಾನು 10 ವರ್ಷದ ಹಿಂದೆನೆ ಕೊಟ್ಟಿದ್ದೆ. ಎಪಿ ಅರ್ಜುನ್ ಅವ್ರಿಗೆ 25 ಲಕ್ಷ ಕೊಟ್ಟಿದ್ದೀನಿ, ಮತ್ತು ಸತ್ಯ ಹೆಗಡೆ ಅವರಿಗೆ 25 ಲಕ್ಷ ಕೊಟ್ಟಿದ್ದೀನಿ, ದರ್ಶನ್ ಅವರಿಗೆ 35 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಧ್ರುವ ಅವರಿಗೆ 1 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅಂತ ಹೇಳಿಕೆ ಕೊಡ್ತಾ ಇದಾರೆ. ಎಷ್ಟು ಸತ್ಯನ ಸುಳ್ಳ ಗೊತ್ತಾಗ್ತಿಲ್ಲ. ಪುನೀತ್ ರಾಜ್ಕುಮಾರ್ ಅವರಿಗೂ ಕೂಡ 3 ಕೋಟಿ ರೂಪಾಯಿ ನಾವು ಮಯೂರ ಸಿನಿಮಾ ಅಡ್ವಾನ್ಸ್ ಕೊಟ್ಟಿದ್ವಿ, ಅವರು ಇಲ್ಲ ಇವಾಗ ಅಂತೇಳಿ ಮೀಡಿಯಾ ಮುಂದೆ ಮತ್ತು ಎಲ್ಲಾ ಪತ್ರಕರ್ತರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಅದೆಷ್ಟು ಸತ್ಯನ ಸುಳ್ಳ ಗೊತ್ತಾಗ್ತಿಲ್ಲ. ನನಗ್ ಮೋಸ ಮಾಡಿದವ್ರು ಜೈಲ್ಗೆ ಹೋದ್ರು, ನನಗ್ ಮೋಸ ಮಾಡಿದವ್ರು ಇವತ್ತು ಬದುಕಿಲ್ಲ ಅಂತೆಲ್ಲ ಬದುಕಿಲ್ಲ, ಸತ್ಯ ಸ್ಟೇಜ್ ಮೇಲೆ ಅದು ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಈಗೇನ್ ಅವ್ರಿಗೆ ದುಡ್ಡು ಬೇಕಾಗಿದೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾತನಾಡ್ತಿದ್ದಾರಾ? ಇಲ್ಲಮ್ಮ, ಅವ್ರ ಮೆಂಟಾಲಿಟಿ ಆಕ್ಚುಲಿ ಅವರು ಇದು ಕೂಡ ಮೆಂಟಾಲಿಟಿನೇ ಪ್ರಾಬ್ಲಮ್ ಆಗಿದೆ ಅನ್ಕೊಂತೀನಿ. ಯಾಕಂದ್ರೆ
ಇವತ್ತು DCM ಆದಂತ DK ಶಿವಕುಮಾರ್ ಅವ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಎಲ್ಲರ ಬಗ್ಗೆನೂ ಅವ್ರು ಮಾತಾಡ್ತಾ ಇದಾರೆ. ಯಾಕಂದ್ರೆ ಅವ್ರ ಮೆಂಟಾಲಿಟಿ ಪ್ರಾಬ್ಲಮ್ ಇದೆ ಅನ್ಕೊಂತೀನಿ ನಾನು. ಅವತ್ತು ನಾವು ನೋಡಿದಾಗ ಆಕ್ಚುಲಿ ನೋಡಿದಾಗ ತುಂಬಾ ತೊಂದರೆಯಲ್ಲಿ ಇದಾರೆ ಅನ್ಕೊಂತೀನಿ ನಾನು. ಅಲ್ಲ ಈ ಕಂಪ್ಲೇಂಟ್ ಆಗಿದೆ ಅಲ್ವಾ? ಸೊ ಫಿಲ್ಮ್ ಚೇಂಬರ್ ಕಂಪ್ಲೇಂಟ್ ಆಗಿದೆ. ಏನಾದ್ರು ಆಕ್ಷನ್ ತಗೊಳ್ಳೋ ಚಾನ್ಸಸ್ ಇದೆಯಾ ಶ್ರೀನಿವಾಸ್ ಅವ್ರ ವಿರುದ್ಧ? 100% ಆಕ್ಷನ್ ಆಗುತ್ತಮ್ಮ. DK ಶಿವಕುಮಾರ್ ಅವರು ಕೂಡ DCM ಅವರು DK ಶಿವಕುಮಾರ್ ಕೂಡ ಕಂಪ್ಲೇಂಟ್ ಅದು ಕೂಡ ಆಗುತ್ತೆ. ಆಮೇಲೆ ಇವರು ನಮ್ಮ ಪ್ರೇಮ್ ಅವ್ರು ಕೊಡ್ತಾ ಇದಾರೆ, ಆಮೇಲೆ AP ಅರ್ಜುನ್ ಅವ್ರು ಕೊಡ್ತಾ ಇದಾರೆ, ಆಮೇಲೆ ಒಂದಷ್ಟು ಜನ ಕಲಾವಿದರುಗಳು ಕೂಡ ಅವ್ರ ಅಭಿಮಾನಿಗಳು ಕೂಡ ಕೊಡ್ತಾ ಇದಾರೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಂದ ಆಡೆ ವಾರ್ನಿಂಗ್ ಕೂಡ ಆಗಿದೆ ಅವರಿಗೆ. ಅಲ್ಲ ಈಗ ಶ್ರೀನಿವಾಸ್ ಅವ್ರ ಮಾತು ಕೇಳ್ತಾ ಇದ್ರೆ ಅವರೆಲ್ಲ ಒಂದ್ ಕಡೆ ಮಾನಸಿಕವಾಗಿ ಹೋಗ್ಬಿಟ್ಟಿದ್ದಾರೆ, ಫ್ರಸ್ಟ್ರೇಷನ್ ಅಲ್ಲಿ 100% ಸತ್ಯ ಅದು. ಮಾನಸಿಕವಾಗಿ ಅವರು ಕುಗ್ಗೋಗ್ಬಿಟ್ಟಿದಾರಮ್ಮ. ಅವ್ರಿಗೆ ಏನ್ ಮಾತಾಡ್ತಾ ಇದೀವಿ ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ಹತ್ರ ದುಡ್ಡಿದ್ದಾಗ ನಾನು ಎಲ್ರಿಗೂ ಸಹಾಯ ಮಾಡಿದೆ, ಇವತ್ತು ನನ್ನ ಕಡೆ ಯಾರು ತಿರುಗಿ ನೋಡ್ತಾ ಇಲ್ಲ ಅನ್ನೋ ಬೇಸರ ಅವ್ರನ್ನ ಕಾಡ್ತಾ ಇದೆ ಅನ್ಸತ್ತೆ. ಅವ್ರಲ್ಲಿ ಕಾಡ್ತಾ ಇದೆ. ನನಗೆ ಇವತ್ತು ತಿನ್ನೋದಕ್ಕೆ ಅನ್ನನೂ ಇಲ್ಲ, ನನಗೆ ಇರೋದಕ್ಕೆ ಜಾಗನೂ ಇಲ್ಲ, ನನಗೆ ಫುಟ್ಪಾತ್ ಮೇಲೆ ಮಲ್ಕೊಂತ ಇದೀನಿ, ನನಗೆ ಯಾರು ಇಲ್ಲ, ನನಗೆ ನನ್ನವ್ರನ್ನವ್ರು ಯಾರು ಇಲ್ಲ. ನಾನು ಚೆನ್ನಾಗಿರುವಾಗ ಎಲ್ರಿಗೂ ದುಡ್ಡು ಕೊಟ್ಟಿದ್ದೀನಿ, ಕಷ್ಟದಲ್ಲಿ ಇದ್ದೀನಿ. ನನಗೆ ಚಿತ್ರರಂಗದವರು ಅವ್ರ ಕಷ್ಟದಲ್ಲಿರೋ ನಾನು ಭಾಗಿಯಾಗಿದ್ದೀನಿ, ನಾನು ಕಷ್ಟದಲ್ಲಿರುವಾಗ ನನಗೆ ಭಾಗಿಯಾಗ್ತಾ ಇಲ್ವಲ್ಲ ಅಂತ ಅವ್ರಿಗೆ ಒಂದು ಬೇಸರ. ಅಲ್ಲ ಕೇಳ್ಕೊಬಹುದಲ್ವಾ ಹೋಗಿ ಅಟ್ಲೀಸ್ಟ್ ನಾನು ಕಷ್ಟದಲ್ಲಿ ಇದ್ದೀನಿ ಅಂತ. ಅದನ್ನ ಬಿಟ್ಟು ಸಾರ್ವಜನಿಕವಾಗಿ ಈ ರೀತಿಯಾಗಿ ಎಲ್ಲರ ಮಾನ ಹರಾಜಾಗ್ಬಿಟ್ಟು ಕೇಳಿದಾರಮ್ಮ. ಆದ್ರೆ ಎಲ್ಲಾ ತರನು ಕೇಳಿದಾರೆ, ಎಲ್ಲಾ ತರನು ಅವರು ಎಲ್ರಿಗೂ ಹೋಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಅವರು ಕೆಲವೊಂದು ವ್ಯಕ್ತಿಗಳು ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿಲ್ಲ. ಕೆಲವರು 10 ರೂಪಾಯಿ ಕೊಡೋ ಜಾಗದಲ್ಲಿ 2 ರೂಪಾಯಿ ಕೊಟ್ಟಿದ್ದಾರೆ. ಕೆಲವರು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಅವರ ಒಂದು ಇದು ಹೇಳಿಕೆ ಕೊಡ್ತಾ ಇದಾರಮ್ಮ. ಈಗ ಇವರು ನಿರ್ಮಾಪಕರು ಫೋನ್ ಮಾಡ್ತಾ ಇದೀವಿ ತೆಗಿತಿಲ್ಲ ಅಂತ. ನಿರ್ಮಾಪಕರಾಗಿರೋದ್ರಿಂದ ನಿರ್ಮಾಪಕ ಸಂಘಕ್ಕೆ ಹೋಗಿ ಅಟ್ಲೀಸ್ಟ್ ಒಂದು ರಿಕ್ವೆಸ್ಟ್ ಮಾಡ್ಕೋಬಹುದಾಗಿತ್ತಲ್ಲ, ನಾನು ಕಷ್ಟದಲ್ಲಿ ಇದ್ದೀನಿ, ನನಗೆ ಸಹಾಯ ಬೇಕು ಅಂತ. ನಿರ್ಮಾಪಕರ ಸಂಘದಲ್ಲೂ ಕೂಡ ನಾವು ಮಾತು ಕೇಳಿದಕ್ಕೆ ಅವ್ರು ನೊಂದಿದ್ದಾರೆ. ಹೌದು ಸತ್ಯ, ಅದು ಮಾಡಿರೋ ಸತ್ಯ ಅಂತ ಹೇಳ್ತಾರೆ. ನಿರ್ಮಾಪಕರ ಸಂಘದ ಅಧ್ಯಕ್ಷರ ಹತ್ರ ನಾವು ಮಾತಾಡಿದ್ವಿ, ಅವ್ರು ಹಾಗೆ ಹೇಳ್ತಾ ಇದಾರೆ. ನೊಂದಿದಾರಪ್ಪ ಅವರು, ನೊಂದಿರೋದಕ್ಕೆ ತಾನೇ ಕೊಟ್ಟಿರೋ ಸತ್ಯ ಅಂತ ಹೇಳ್ತಾರೆ. ಓಕೆ ಎಸ್ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದರಲ್ಲಿ ಪ್ರೆಸ್ ನೋಡೋಣ ಮತ್ತೊಮ್ಮೆ ಏನ್ ಮಾತನಾಡಿದ್ದಾರೆ ಕನಕಪುರ ಶ್ರೀನಿವಾಸ್ ಅವರು ಅಂತ ಹೇಳಿ. 5 ಕೋಟಿ ಜನಗೆ 7 ಕೋಟಿ ಜನಸಂಖ್ಯೆ ಗೊತ್ತು. ನನ್ನ ಪಿಕ್ಚರ್ ಇವತ್ತಿನ ಯಾವ ಪಿಕ್ಚರ್ ಮಾಡಿದ್ದೀರಿ ನೀವು? 20 ಪಿಕ್ಚರ್ ಮಾಡಿ 15 ಪಿಕ್ಚರ್ ಇಟ್ಕೊಟ್ಟಿದ್ದೀರಾ. ಶಿವನ್ 5, ಧ್ರುವ ಸರ್ಜನ್ 2, ದುನಿಯಾಜಿ ದನ ಕಾಯನೋ. ನಾವೇನು ದುಡ್ಡು ಕೊಟ್ಟು ಪೇಪರಲ್ಲಿ ಬರ್ಸ್ಕೊಳ್ಳೋದು ಇಲ್ಲ. 5 ಇವಾಗ ಹೆಚ್ಚು ಕಮ್ಮಿ 5 ಲಕ್ಷ ಜನ ಯೂಸ್ ನೋಡೋರೆ ನನ್ನ ಪಿಕ್ಚರು. ಅದು ಜನಗಳಿಗೆ ಬಿಟ್ಟಿದ್ದೀನಿ. 7 ಕೋಟಿ ಕರ್ನಾಟಕಗಳು ಅಭಿಮಾನಿಗಳು ಬಿಟ್ಟಿದ್ದೀನಿ. ನಾನು ಪಿಕ್ಚರ್ ಚೆನ್ನಾಗಿ ಮಾಡ್ತೀನೋ ಚೆನ್ನಾಗಿ ಮಾಡೋದು. 5 ಕೋಟಿ ಜನಗೆ 7 ಕೋಟಿ ಜನಸಂಖ್ಯೆ ಗೊತ್ತು. ನನ್ನ ಪಿಕ್ಚರ್ ಇವತ್ತಿನ ನಾನು ಮಾಡಿಲ್ಲ, ಇವತ್ತು ಮಾತಾಡ್ತಾ ಇಲ್ಲ ಸ್ಟೇಜ್ ಮೇಲೆ. ನಾನು ಸತ್ಯನೇ ಮಾತಾಡೋದು. ನಾನು ಯಾರು ಏನು ಮಾಡೋಕ್ಕಾಗಲ್ಲ, ಸತ್ಯನೇ ಯಾವತ್ತೂ ನಡೆಯೋದು. ಈ ಬೂಟಾಟಿಕೆ ಮಾತು ಅವೆಲ್ಲ ಕಣ್ಣಿಗೆ ಬಂದಿದೆ, ಅವೆಲ್ಲ ಮಾಡೋದಿಲ್ಲ, ರೂಢಿನೂ ಇಲ್ಲ. ನನ್ನ ಮೇಲೆ ಅಭಿಮಾನ ಇದ್ರೆ ಪಿಕ್ಚರ್ ನೋಡಿ ಚೆನ್ನಾಗಿದೆ ಅಂತ ಬರೀರಿ. ಹಾಗೆ ನಿಮಗೂ ಹೇಳ್ತೀನಿ, ಪೇಪರ್ಗೆ ಉಗ್ದೇ ಬರೀರಿ, ನನಗೇನು ಬೇಜಾರಿಲ್ಲ. ನೋಡಿ, ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಅವರು ಬಹಳ ಫ್ರಸ್ಟ್ರೇಷನಲ್ಲಿದ್ದಾರೆ. ಅವ್ರ ವಾಯ್ಸ್ನಲ್ಲಿ ಬಹಳ ದುಃಖ ಇದೆ. ಹಾಗಾಗಿ ನಾನು ಯಾರಿಗೆಲ್ಲ ದುಡ್ಡು ಕೊಟ್ಟಿದ್ನೋ ಅವರ ಸಿನಿಮಾ ಮಾಡುವಾಗ ಅವರು ಇವತ್ತು ನಾನು ಕಷ್ಟದಲ್ಲಿದ್ದೀನಿ, ಯಾರು ಕೂಡ ನನ್ನ ಕಡೆ ತಿರುಗಿ ನೋಡ್ತಾ ಇಲ್ಲ, ಕೇಳಿದ್ರೂ ದುಡ್ಡು ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಅವರದ್ದು. ಸೊ ಈಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫಿಲ್ಮ್ ಚೇಂಬರ್ನಿಂದ. ಏನು ಆ್ಯಕ್ಷನ್ ಆಗುತ್ತೆ ಕಾದು ನೋಡಿ.